ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ದಿಢೀರಾಗಿ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. 5ರಿಂದ 10 ನಿಮಿಷದಲ್ಲಿ ಮಾಡುವಂತಹ ದೋಸೆಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡ್ತೀನಿ ಫ್ರೆಂಡ್ಸ್, ನೀವು ಚೆಕ್ ಮಾಡ್ಕೋಬಹುದು. ಸೊ ಮಾಡೋದು ಹೇಗಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ವಾಟಿ ಆಗೋಷ್ಟು ರವೆ ಸೇರಿಸ್ತಾ ಇದ್ದೀನಿ, ನೋಡ್ಕೊತಿರ್ಬೋದು. ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 2 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಇದಕ್ಕೆ 1ರಿಂದ 2 ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟಿ ಅಥವಾ ಪರಿಮಳ ಕೂಡ ಚೆನ್ನಾಗಿರುತ್ತೆ ಅಂತ. ಸೊ ಅದಾದಮೇಲೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ, ಜೀರಿಗೆ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಟಿಕೆ ಆಗುವಷ್ಟು ಖಾರ, ನೀವು ಬೇಕಿದ್ದರೆ ಖಾರನ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಒಂದ್ಸಲ ಇದನ್ನೆಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆಗುತ್ತೆ ಫ್ರೆಂಡ್ಸ್. ಇದೇನಂದರೆ 18 ಮಂತ್ಸ್ ಇರುತ್ತಲ್ಲ, 18 ಮಂತ್ಸ್ ಬೇಬಿ ಫುಡ್ಡಿಂದ ಹಿಡ್ಕೊಂಡು ಇದು ಮುಂದೆ ಎಲ್ಲ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ನೀವು, ಅಥವಾ ನೀವು ದೊಡ್ಡವರು ಕೂಡ ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ಹೆಲ್ತಿಗೆ ಕೂಡ ಇದು ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ಇದನ್ನು ಮಕ್ಕಳಿಗೆ ಏನು ಮಾಡೋದಪ್ಪ ಡೈಲಿ ದಿಢೀರಂತ ಈ ಥರ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಈ ಥರ ಒಂದ್ಸಲ ನಾನು ತೋರಿಸ್ತಾ ಇರೋ ಈ ದೋಸೆನ ಟ್ರೈ ಮಾಡಿ ನೋಡಿ. ಬೇಳೆ ಅದು ಇದು ಏನು ನೆನೆ ಹಾಕಬೇಕು, 1 ಅವರ್ ಫರ್ಮೆಂಟ್ ಆಗಬೇಕು, ಆ ಥರ ಏನು ಯಾವುದೇ ಥರದ ಕಾಂಪ್ಲಿಕೇಶನ್ ಇಲ್ಲ. ಸೊ ಒಂದು 5 ನಿಮಿಷದಲ್ಲಿ ಈ ಥರ ಬ್ಯಾಟರ್ನ ರೆಡಿ ಮಾಡಿಕೊಂಡು ದಿಢೀರಂತ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನಾನು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ದೋಸೆ ಹಿಟ್ಟಿನ ಹದ ಬರೋವರೆಗೂ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಬೇಡ ಫ್ರೆಂಡ್ಸ್, 5 ನಿಮಿಷ ಇದನ್ನು ನೆನೆಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಸೊ 5 ನಿಮಿಷದವರೆಗೂ ನಾನು ನೆನೆಸ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವು ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಇದಕ್ಕೆ ಬೇಕಾದರೆ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡ್ಬೋದು. ಸೌತೆಕಾಯಿ, ಬೀಟ್ರೂಟು, ಗಾಜರ್ ಆಗಿರ್ಬೋದು, ಅಥವಾ ಏನಂದರೆ ನಾವಂತೀವಲ್ಲ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಪಾಲಕ್ ಆಗಿರ್ಬೋದು, ಈ ಥರ ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರೊಳಗೆ ಹಾಕಿ ಮಕ್ಕಳಿಗೆ ಕೊಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂತ ಆಗಿರ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ರಾತ್ರಿ ಹೊತ್ತಾಗಿರ್ಬೋದು, ದಿಢೀರಂತ 5ರಿಂದ 10 ನಿಮಿಷದಲ್ಲಿ ನೀವು ಇದನ್ನು ಮಾಡಿಕೊಡ್ಬೋದು. ಸೊ ಇವಾಗ ದೋಸೆ ಹಂಚನ್ನು ಇಟ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಹಚ್ಕೊಂಡು ದೋಸೆ ಹಂಚಿ ಬಿಸಿ ಆಗ್ತಿದ್ದಂಗೆ ನಾನು ನೋಡ್ತಿರ್ಬೋದು ನೀವು ದೋಸೆ ಹಿಡ್ತಾರ ಅದನ್ನು ಚಿಕ್ಕದಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕೋತಾ ಇದ್ದೀನಿ. ತುಂಬ ದೊಡ್ಡದು ಬೇಕಿದ್ರೆ ದೊಡ್ಡದು ಕೂಡ ಮಾಡ್ಕೋಬಹುದು, ಬಟ್ ನಾನು ಇಲ್ಲಿ ಮಕ್ಕಳಿಗಂತ ಮಾಡ್ತಿರೋದ್ರಿಂದ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿದ್ದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕಿಬಿಟ್ಟು ಒಂದು 2 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕಾಗತ್ತೆ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ದೋಸೆ ಥರನೇ ಬಂದಿದೆ, ದೋಸೆನೇ ಅಂತ ಹೇಳ್ಬೋದು. ಯಾವುದೇ ಥರದ ಹಂಚಿಗೆ ಅಂಟ್ಕೋತಾ ಇಲ್ಲ, ಏನಿಲ್ಲ, ಫರ್ಮೆಂಟೆಡ್ ಬೇಕಂತಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಮತ್ತು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಬ್ರೌನಾಗಿ ಗೋಲ್ಡನ್ ಬ್ರೌನ್ ಕಲರಲ್ಲಿ. ಸೊ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅಥವಾ ತುಪ್ಪ, ಬೆಣ್ಣೆ, ಈ ಥರ ನಿಮ್ಗೆ ಯಾವುದು ಬೇಕೋ ಆ ಥರನ ಹಚ್ಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಮತ್ತು ತಿರುವಿ ಹಾಕಿದ ಮೇಲೆ ಮತ್ತೆ 1 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಸೊ ಇದನ್ನು ಮಕ್ಕಳಿಗೆ ನೀವು ಏನಾದರೂ ತುಪ್ಪದ ಜೊತೆ ಆಗಿರ್ಬೋದು, ಅಥವಾ ಶೇಂಗಾನಿ ಚಟ್ನಿ ಜೊತೆ ಆಗಿರ್ಬೋದು, ಅಥವಾ ಟೊಮೆಟೊ ಸಾಸ್ ಜೊತೆ ಆಗಿರ್ಬೋದು, ಅಥವಾ ಬರೀ ಇದೇ ಥರ ನೀವು ಕೊಟ್ಟರು ಕೂಡ ಏನೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಇದರಲ್ಲಿ ನಾನು ಆಗಲೇ ಹೇಳಿರೋ ಥರ ತರಕಾರಿಗಳನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಕಟ್ ಮಾಡಿಕೊಂಡು. ಸೊ ನೋಡ್ತಿದ್ದೀರಲ್ಲ, ಮತ್ತು ಇದರಲ್ಲಿ ಅಕ್ಕಿ ಹಿಟ್ಟಿದೆ, ರವೆ ಇದೆ, ಕಡಲೆಬೇಳೆ ಹಿಟ್ಟಿದೆ, ನೀವು ಬೇಕಂದರೆ ಹೆಸರುಬೇಳೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಮಕ್ಕಳು ವೇಟ್ ಗೇನ್
ಆಗೋಕ್ಕೂ ಕೂಡ ಇದು ಒಂದು ರೆಸಿಪಿ ಅಂತಲೇ ಹೇಳ್ಬೋದು ವೆಯ್ಟ್ ಗೇನ್ ಮಾಡಲು. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ. ನಾನು ಮತ್ತೆ ಎರಡನೇ ದೋಸೆನೂ ಕೂಡ ಹಾಕ್ತಾಯಿದ್ದೀನಿ, ನೀವು ನೋಡ್ಕೋತಾ ಇರ್ಬೋದು. ನೋಡಿದ್ರಲ್ಲ, ನೀವು ಬೇಕಂದರೆ ದೊಡ್ಡ ಸೈಜಲ್ಲಿ ಕೂಡ ಹಾಕೋಬೋದು. ನಾನು ಚಿಕ್ಕ ಚಿಕ್ಕ ಸೈಜಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ, ಉತ್ತಪ್ಪ ಇರುತ್ತಲ್ಲ, ಸೊ ಆ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇದನ್ನು ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ ಅಂತ ಟಿಫನ್ಗೂ ಕೂಡ ಮಾಡಿಕೊಡ್ಬೋದಾಗುತ್ತೆ. ಸೊ ಏನಂದರೆ ಬೇಗನೆ ಆಗುವಂಥದ್ದು. ಗಡಿಬಿಡಿ ಇದೆಯಪ್ಪ, ಇವತ್ತು ತುಂಬ ಟೈಮ್ ಆಗಿದೆ, ಲೇಟಾಗಿ ಎದ್ಬಿಟ್ಟಿದ್ದೀನಿ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಆ ಸಮಯದಲ್ಲಿ ಇದನ್ನು ಕ್ವಿಕ್ಕಾಗಿ ನೀವು ಮಾಡ್ಕೋಬೋದಾಗುತ್ತೆ. ಜಾಸ್ತಿ ಅಂದರೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಸೊ ನೀವು ನೋಡ್ತಿರ್ಬೋದು, ಇವಾಗ ಎರಡನೇ ದೋಸೆ ಕೂಡ ನಂದು ರೆಡಿ ಆಗ್ತಾಯಿದೆ. ಓನ್ಲಿ ಮಕ್ಕಳಿಗಂತಲ್ಲ, ನೀವು ಕೂಡ ದೊಡ್ಡವರು ಕೂಡ ಇದನ್ನು ತಿನ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನೀವು. ಸೊ ನೋಡ್ತಿದ್ರಲ್ಲ, ಮತ್ತು ಎರಡನೇ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಫೈನಲ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಲಾಸ್ಟಿಗೆ ಯಾವ ಥರ ದೋಸೆಗಳು ಬಂದಿದೆ ಅಂತ. ಕಾಣ್ತಿರ್ಬೋದು ವಿಡಿಯೋದಲ್ಲಿ ಕೂಡ ನಿಮಗೆ. ವಾವ್, ಎಷ್ಟು ಚೆನ್ನಾಗಿದೆ, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ನನಗೆ. ವಾವ್. ಮತ್ತು ಯಾವುದೇ ಥರದ ಸ್ಟ್ರೆಸ್ ಇಲ್ಲ. ಬೇಳೆ ನೆನೆ ಹಾಕಬೇಕು, ಅದನ್ನು ಕ್ಲೀನ್ ಮಾಡ್ಕೋಬೇಕು, ರುಬ್ಕೋಬೇಕು, ಮತ್ತು ಅದು ಫರ್ಮೆಂಟ್ ಆಗಬೇಕು, ಈ ಥರ ಯಾವುದೇ ಥರದ ಟೆನ್ಷನ್ ಯಾವುದು ಇಲ್ಲ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ನಾನು ಇವಾಗ ದೋಸೆ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಒಂದು 3-4 ದೋಸೆನ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಸರ್ವಿಂಗ್ ಪ್ಲೇಟಿಗೆ ಕೂಡ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ತುಂಬ ತುಂಬ ಮಿದುವಾಗಿ ಕೂಡ ಇದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ತುಂಬ ಹಾರ್ಡಾಗಿ ಆ ಥರ ಏನೂ ಇಲ್ಲ, ತುಂಬ ಸಾಫ್ಟಾಗಿದೆ. ಸೊ ಇದನ್ನು ನಾನು ಇವಾಗ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಈ ರೆಸಿಪಿನ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.